ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ಹಾಗೆ ವಲ್ಲಭ ಇಬ್ಬರು ಕೂಡ ಮನೆಯ ಮುದ್ದಿನ ಮಕ್ಕಳು. ಮನೆಯಲ್ಲಿ ಖುಷಿ ಸಂಭ್ರಮ ನೆಲೆಸೋದಕ್ಕೆ ಅವರಿಂದ ಏನು ಮಾಡೋಕ್ಕಾಗುತ್ತೋ ಎಲ್ಲವನ್ನೂ ಕೂಡ ಮಾಡ್ತಾರೆ. ಆದರೂ ಕೂಡ ಅವರ ಬದುಕಿನಲ್ಲಿ ಆಗಬಾರದ ಘಟನೆಗಳು, ಆಗಬಾರದ ತಿರುವುಗಳೇ ಸಂಭವಿಸ್ತದೆ. ಹಾಗಿದ್ರೆ ಏನಾಯಿತು ಅಂತದ್ದು, ಈ ಕಡೆ GP ಪಾಟೀಲ್ ಮನೆಯ ಸೊಸೆಯಾಗಿ ಹೋಗೋದಕ್ಕೆ ಭಾರ್ಗವಿ ರೆಡಿ ಆಗಿಬಿಟ್ಟಿದ್ದಾರೆ. ಹಾಗಿದ್ರೆ ಅಲ್ಲಿ ಅರ್ಜುನ್ ಕೂಡ ಭಾರ್ಗವಿ ಹತ್ರ ತನ್ನ ಪ್ರೀತಿಯನ್ನು ಮಗದೊಮ್ಮೆ ಹೇಳ್ಕೊಂಡು ತಾಳಿ ಕಟ್ಟೆ ಬಿಡ್ತಾರೆ. ಏನಾಯ್ತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಎಂಗೇಜ್ಮೆಂಟ್ಗೆ ಅರ್ಜುನ್ಗೇನು ರಿಂಗ್ ಹಾಕ್ತಾಳೆ ವಂದನ. ಬಟ್ ಅರ್ಜುನ್ ರಿಂಗ್ ಹಾಕ್ಬೇಕಿದ್ರೆ ಅರ್ಧದಲ್ಲೇ ತಾಡಾಕೊಂಡ್ಬಿಡತ್ತೆ. ಏನಪ್ಪಾ ಇದು ಒಳಗಡೆ ಹೋಗ್ತಿಲ್ಲ ವಂದನ ಅಂತೂ ಬೇಕು ಅಂತಾನೆ ಅರ್ಜುನ್ ಈ ರೀತಿ ಸೆಲೆಕ್ಟ್ ಮಾಡಿದಾನೆ ಅಂತ ಹೇಳ್ತಿದ್ದಾಳೆ. ನೀನೇ ಅಲ್ವಾ ಸೆಲೆಕ್ಟ್ ಮಾಡುವ ಅಂತ ಹೇಳಿದ್ದು ಅಂತ ಕೂಡ ಅರ್ಜುನ್ ಕೂಡ ಹೇಳ್ತಾರೆ. ಅರ್ಜುನ್ಗಂತೂ ಫುಲ್ ಖುಷಿ ಆಗ್ತದೆ. ಕೊನೆಗೂ ಎಂಗೇಜ್ಮೆಂಟ್ ನಿಂತು ನಾನು ರಿಂಗ್ ಹಾಕಿಲ್ಲ ಅಂತ ಫುಲ್ ಟೆನ್ಷನಲ್ಲಿ ಇರ್ತಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಏನಿದು ಈ ರೀತಿ ಎಡವಟ್ಟಾಯ್ತಲ್ಲ ಅಂತ. ಬಟ್ ಯಾರಿಗಾರು ತಲೆ ಓಡಬೇಕಿತ್ತಲ್ವೇನ್ರಿ. ಇಲ್ಲಿ ರಿಂಗ್ ಹೋಗಲಿಲ್ಲ ಅಂದರೆ ಏನಂತೆ, ಅಕ್ಕಪಕ್ಕದಲ್ಲೇ ರಿಂಗ್ ತೊಗೊಂಡು ಬರ್ಬೋದು, ಚಿನ್ನದ ಅಂಗಡಿ ಇರುತ್ತೆ, ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಅಂಥದ್ರಲ್ಲಿ ಮಿನಿಸ್ಟರ್ ಮನೆ ಮದುವೆ ಅಂದರೆ ಏನು ಇದಕ್ಕೆಲ್ಲ ಕೇಳಬೇಕಾ ಯಾರಿಗೂ ತಲೆನೇ ಓಡೋದಿಲ್ಲ. ಆದರೂ ಕೂಡ ಸಾಕ್ಷಿಗೆ ತಲೆ ಓಡುತ್ತೆ. ಫೈನಲಿ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ರ, ರಿಂಗ್ ಆಗ್ತಿಲ್ಲ ಅಂದರೆ ಏನಂತೆ, ಇನ್ನೊಂದು ರಿಂಗ್ ತೊಗೊಂಡು ಬಂದ ಆಯಿತು. ಅಕ್ಕಪಕ್ಕದಲ್ಲಿ ಒಂದು ಜ್ಯುವೆಲರಿ ಶಾಪ್ ಇದೆ, ಅಲ್ಲಿ ಹೋಗಿ ನಾನೇ ರಿಂಗ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇದು ತಲೆಗೆ ಓಡಲಿಲ್ವಲ್ಲ ನಮಗೆ, ಖಂಡಿತವಾಗ್ಲೂ ಒಳ್ಳೆ ಪ್ಲಾನ್, ಹೋಗಿ ತೊಗೊಂಡು ಬಂದ್ಬಿಡಿ ಅಂತ ಶಕ್ತಿ ಪ್ರಸಾದ್ ಕೂಡ ಹೇಳ್ತಿದ್ದಾರೆ. ಈ ಕಡೆ ಅರ್ಜುನ್ ಏನಪ್ಪ ಇದು ಇಷ್ಟೊತ್ತು ಖುಷಿಯಾಗಿದೆ ಎಂಗೇಜ್ಮೆಂಟ್ ನಿಲ್ತು ಅಂತ, ಇವಾಗ ನೋಡಿದ್ರೆ ಹೋಗ್ಬಿಟ್ಟು ಈ ಚಿಕ್ಕಮ್ಮ ರಿಂಗ್ ತರ್ತೀನಿ ಅಂದ್ರಲ್ಲ ಅಂತ ಫುಲ್ ಪೇಚಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಈ ಕಡೆ ಸಾಕ್ಷಿಯವರು ರಿಂಗ್ ತರ್ತೀನಿ ಅಂತ ಹೋಗ್ತಿದ್ದಾಗ ಇಲ್ಲಿ ಆರಾಧನಾ ದಯವಿಟ್ಟು ಸ್ವಲ್ಪ ನಿಂತು ಕೂತೀರಾ, ರಿಂಗ್ ತರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಯಾಕೆ ಏನು ರಿಂಗ್ ಯಾಕೆ ತರಬಾರ್ದು ಅಂತ ಸಾಕ್ಷಿಯವರು ಹೇಳಿದಕ್ಕೆ, ಯಾಕೆ ಅಂದರೆ ನೀವು ಹೋಗಿ ಬರೋದ್ರ ಒಳಗೆ ಮುಹೂರ್ತ ಮೀರಿ ಹೋದರೆ ಏನು ಮಾಡೋದು, ಅದೇ ಕಾರಣಕ್ಕೆ ಹೇಗೂ ತಾಂಬೂಲ ಶಾಸ್ತ್ರ ಬದಲಾಯಿಸ್ಕೋಬಹುದಲ್ವಾ, ತಾಂಬೂಲ ಶಾಸ್ತ್ರವನ್ನು ಬದಲಾಯಿಸ್ಕೊಂಡು ನಿಜ ಹೇಳಬೇಕು ಅಂದರೆ ಒಡವೆನ ಒಂದು ಗೊತ್ತು ಮಾತಿಗೆ ಅಷ್ಟೇ ಮಾಡಿಕೊಡೋದು. ನೀವು ಆಲ್ರೆಡಿ ಒಡವೆ ಕೊಟ್ಟಿದ್ರ ಅಲ್ವಾ ವಂದನಾಗೆ ಅಂದಾಗ, ಹೌದು ತುಂಬಾ ಬಾರಿ ನಾವು ಒಡವೆ ಕೊಟ್ಟಿದ್ದೀನಿ ವಂದನಾಗೆ ಅಂತ ನಿರ್ಮಲಾ ಹೇಳ್ತಾರೆ. ಮತ್ತಿನ್ನೇನಕ್ಕೆ, ಅದು ಒಂದು ಚಿನ್ನದ ಶಾಸ್ತ್ರವಾಗಿ ವಸ್ತುವಾಗಿ ಕೊಡೋದಷ್ಟೇ ಪ್ರೀತಿಯಿಂದ, ಹಾಗಾಗಿ ನೀವು ತಾಂಬೂಲ ಚೇಂಜ್ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗತ್ತೆ ಅಂತ ಕೂಡ ಹೇಳ್ತಾರೆ. ಆದರೂ ಕೂಡ ರಿಂಗ್ ಇಲ್ಲದೆ ಹೇಗೆ ಎಂಗೇಜ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಅಂತ ಸಾಕ್ಷಿಯವರು ಹೇಳಿದಾಗ, ಅಯ್ಯೋ ನೀವು ಅದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ತಡ ಆಗ್ಬಿಡತ್ತೆ, ಮುಹೂರ್ತ ಆದಮೇಲೆ ನೀವು ಏನೇ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ರು ಏನಾದರೂ ಮುಂದೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತ ಆರಾಧನಾ ಹೇಳಿದ. ಹೌದು ಇವ್ರಿಗೆ ಹೇಳ್ತಿರೋದು ಕರೆಕ್ಟ್ ಆಗಿದೆ, ನನ್ನ ಮಗಳು ಮದುವೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಖಂಡಿತ ಎಲ್ಲ ಮುಹೂರ್ತದಲ್ಲೇ ನಡಿಬೇಕು ಅಂತ ಇಲ್ಲಿ ವಂದನ ಅಮ್ಮ ಕೂಡ ಹೇಳ್ಬಿಡ್ತಾರೆ. ಹಾಗಾಗಿ ಸರಿ ಆಯಿತು, ಇನ್ನೇನು ಮಾಡೋದು, ಮುಹೂರ್ತ ಮೀರಿ ಹೋಗುತ್ತೆ, ಆದರೂ ಕೂಡ ರಿಂಗ್ ಎಕ್ಸ್ಚೇಂಜ್ ಆಗ್ತಿಲ್ವಲ್ಲ ಅಂದಾಗ ಇಲ್ಲಿ ಆರಾಧನಾ, ನೀವು ಏನು ಮಾಡಬೇಡಿ, ಈಗ ತಾಂಬೂಲ ಶಾಸ್ತ್ರವನ್ನು ಬದಲಾಯಿಸ್ಕೊಳ್ಳಿ, ಬಟ್ ತದನಂತರ ಒಂದು ಒಳ್ಳೆ ದಿನದಲ್ಲಿ ದೇವ್ರ ಮುಂದೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ರೀತಿ ಸಮಾಧಾನ ತರಿಸುತ್ತೆ. ಹಾಗಾಗಿ ಇದು ಹೇಗೆ JP ನಿನಗೆ ಸರಿ ಅನ್ಸುತ್ತೆ ಅಂತ ಶಕ್ತಿ ಪ್ರಸಾದ್ ಕೇಳಿದಕ್ಕೆ, ಖಂಡಿತ ನನಗೂ ಕೂಡ ಇದು ಸರಿ ಅನ್ಸುತ್ತೆ ಅಂತ ಹೇಳ್ತಾರೆ. ಫೈನಲಿ ತಾಂಬೂಲವನ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಬಟ್ ಯಾವುದೇ ರೀತಿಲೂ ಕೂಡ ರಿಂಗ್ ಎಕ್ಸ್ಚೇಂಜ್ ಆಗೋದಿಲ್ಲ. ಈ ಕಡೆ ಸುಶಾಂತ್ ಮತ್ತೆ ಆರಾಧನಾ ಅಂತೂ ಫುಲ್ ಖುಷಿ ಆಗ್ಬಿಡ್ತಾರೆ ಅರ್ಜುನ್ಗಿಂತ ಜಾಸ್ತಿ ಆಗಿ. ತದನಂತರ ಅತ್ತ ಕಡೆ ಭಾರ್ಗವಿ ಪೊಲೀಸ್ ಅವನ್ನ ಭೇಟಿ ಮಾಡಿದ್ದಾರೆ. ಪೊಲೀಸ್ ಪ್ರತಾಪ್ ಬಂದದ ಆ ಸುನಿಲನ್ ಕತೆ ಮುಗಿಸ್ಬಿಡ್ತಾರೆ ಮೇಡಮ್. ಖಂಡಿತವಾಗ್ಲೂ ಅಂದಾಗ, ಅಯ್ಯೋ ಯಾಕೆ ಈ ರೀತಿ ಆಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿ ಹೇಳೋದಕ್ಕೆ, ಯಾಕೆ ಅಂದ್ರೆ ನಿಮ್ಮನ್ನ ನಿಜವಾಗ್ಲೂ ಈ ಒಂದು ಕೇಸಲ್ಲಿ ಆಕ್ಟಿವ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಕೋರ್ಟಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮನ್ನ ಡೈವರ್ಟ್ ಮಾಡಿದ್ರು, ನಿಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿಸಿ ನಿಮಗೆ ತೊಂದರೆ ಕೊಟ್ಟು ನೀವು ಈ ಕೇಸ್ ಕಡೆ ಗಮನ ಕೊಡಲಿಲ್ಲ. ಈಗ ಸುನೀಲ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿ ಈ ರೀತಿ ಮಾಡಿಬಿಟ್ಟಿದ್ದಾರೆ, ಯಾವುದೇ ರೀತಿ ಸಾಕ್ಷಿ ಉಳಿಸಬಾರ್ದು ಅನ್ನೋ ಕಾರಣಕ್ಕೆ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಅದ್ಯಾರು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ಅಂತ ಹೇಳ್ತಿರುವಷ್ಟರಲ್ಲಿ ಅಲ್ಲಿ ಪೊಲೀಸ್ ಪ್ರತಾಪ್ಗೆ ಕಾಲ್ ಬರ್ತದೆ. ಕಾಲ್ ಬಂದದ, ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ, ಅವ್ರದ್ದು ಸುಸೈಡ್ ಅಂತ ಹೇಳ್ತಾರೆ. ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದೆ. ಈ ಕಡೆ ಭಾರ್ಗವಿ, ನೋಡಿ ಮೇಡಮ್ ಆ ಸಬ್ ಇನ್ಸ್ಪೆಕ್ಟರ್ ಏನು ಮಾಡಿದಾನೆ ಗೊತ್ತಾ, ಆ ಸುನೀಲಂದು ಸುಸೈಡ್ ಅಂತೆ, ಅದಕ್ಕೆ ಪ್ರೂಫ್ ಇದೆಯಂತೆ, ಪ್ರೂಫ್ ತೊಗೊಂಡು ಬಂದಿದ್ದಾನಂತೆ, ನಾನು ಹೊಡೆದು ಅವನು ಈ ರೀತಿ ನಿರ್ಧಾರಕ್ಕೆ ಬಂದ್ಬಿಟ್ನಂತೆ, ಇಂಥದ್ದೆಲ್ಲ ಕತೆ ಕಟ್ತಿದ್ದಾರೆ. ನಿಜವಾಗ್ಲೂ ಇದನ್ನೆಲ್ಲ ಮಾಡ್ತಿರೋದೇ ಮಿನಿಸ್ಟರ್ ಶಕ್ತಿ ಪ್ರಸಾದ್, ಎಲ್ಲವನ್ನ ಕೂಡ ಯೋಚನೆ ಮಾಡಿ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಮೇಡಮ್ ಅಂತ ಹೇಳಿ ಪ್ರತಾಪ್ ಹೇಳ್ತಾರೆ. ನಿಮ್ಮ ಬಿಟ್ರೆ ಇನ್ಯಾರು ಕೂಡ ಇಲ್ಲಿ ಇದನ್ನೆಲ್ಲ ಸರಿಪಡಿಸೋಕೆ ಸಾಧ್ಯ ಇಲ್ಲ
ಮೇಡಮ್, ನೀವು ಕೋರ್ಟಿಗೆ ಬರದೆ ಎಲ್ಲ ಕೂಡ ಹೆಚ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ನೀವು ಸಂಧ್ಯಾ ಕೇಸನ್ನು ಒಂದು ಹಂತಕ್ಕೆ ತೊಗೊಂಡು ಬಂದಿದ್ರೆ, ಆದರೆ ಇದ್ದಕ್ಕಿದ್ದಾಗ ಈ ರೀತಿ ಯಾಕೆ ಬಿಡ್ತಿದ್ದೀರಾ? ನೀವು ಮೊದಲು ಕೋರ್ಟಿಗೆ ಬರಬೇಕು ಅಂದಾಗ ನನಗೆ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೊರಟ್ಬಿಡ್ತಾರೆ. ತದನಂತರ ಆತ ಕಡೆ ಮನೆಗೆ ಹೋಗ್ತಿದ್ದಾಗೆ ಆ ಕಡೆ ಅಮ್ಮ ಅಂತೂ ಭಾರ್ಗವಿನ ತರಾಟೆಗೆ ತಗೋತಿದ್ದಾರೆ. ಯಾಕಂದರೆ ಮದುವೆಗೆ ಒಪ್ಕೊಳ್ಳಿಲ್ಲ, ಮದುವೆ ಬೇಡ ಅಂದ್ಬಿಟ್ಲು, ಒಳ್ಳೆ ಹುಡುಗ ಆಗಿದ್ದ ಅಂತ. ಆದರೆ ಭಾರ್ಗವಿ ಮಾತ್ರ ನನಗೆ ಹುಡುಗ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಇಷ್ಟ ಆಗಿಲ್ಲ ಅಂತ ಅದು ಇದು ಅಂದಾಗ, ಇಷ್ಟ ಆಗಿರೋ ಹುಡುಗ ಆದರೆ ಒಪ್ಕೋತೀನಪ್ಪ ಅಂತ ಹೇಳಿದಾಗ, ಅಪ್ಪ ಹೋಗಿದ್ದೆ ಮಗಳೇ, ನೀನು ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅನ್ನೋದು ನನಗೆ ಗೊತ್ತಾಗ್ತದೆ ಮಗಳೇ, ಆದರೆ ಯಾರು ಅಂತ ನಾನು ಕೇಳುವುದಿಲ್ಲ, ಆದರೆ ನೀನೇ ಒಂದಿನ ಹೇಳು ಅಂತ ಹೇಳ್ತಾರೆ. ನಿನಗೆ ಯಾವತ್ತು ಹೇಳಬೇಕು ಅನ್ಸುತ್ತೋ ಅವತ್ತು ತಿಳಿಸು ಅಂತ ಹೇಳ್ಬಿಡ್ತಾರೆ. ಅಮ್ಮಂಗೂ ಕೂಡ ಅಚ್ಚರಿ ಆಗತ್ತೆ, ಅರ್ಜುನೇ ಇರ್ಬೋದಾ ಅಂತ ಅಮ್ಮಂಗೆ ಅನಿಸಿರುತ್ತೆ. ತದನಂತರ ಆತ ಕಡೆ ಅರ್ಜುನ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಸುಶಾಂತ್ ಮತ್ತು ಆರಾಧನಾಗೆ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ರ? ನಿಜವಾಗ್ಲೂ ಕೂಡ ನಿಮ್ಮ ಪ್ರೀತಿ ಉಳಿಬೇಕು ಅಷ್ಟೇ. ನೀವು ಮತ್ತು ನಿಮ್ಮ ಟಗರು ಪುಟ್ಟಿ ಇಬ್ಬರು ಕೂಡ ಒಂದಾದ್ಮೇಲೆ ನಾವಿಬ್ರು ಒಂದಾಗೋದಕ್ಕೆ ಕಾರಣ ನಮ್ಮ ಅಂತರಪಟ ಅಂತ ಹೇಳಿದ್ರೆ ಸಾಕು ಅಂತ ಕೂಡ ಆರಾಧನಾ ಮತ್ತು ಸುಶಾಂತ್ ಹೇಳ್ತಾರೆ. ಈಗಲಾದರೂ ನಿಮ್ಮ ಪ್ರೀತಿಯನ್ನು ಹೇಳ್ಕೊಳ್ಳಿ, ಖಂಡಿತ ನಿಮ್ಮ ಟಗರು ಪುಟ್ಟಿ ಕೂಡ ನಿಮ್ಮನ್ನು ಇಷ್ಟಪಟ್ಟೇ ಪಡ್ತಾರೆ. ನಿಜವಾಗ್ಲೂ ನಮ್ಮ ಪ್ರೀತಿ ಗೊತ್ತಾಗೋದೆ ಇಂಥ ಒಂದು ಸಮಯ ಬಂದಾಗ ಅಂತ ಹೇಳಿದಾಗ ಅರ್ಜುನ್ ಕೂಡ ಹೌದು, ನನ್ನ ಜೀವನೇ ಹೋಗ್ಬಿಟ್ಟಿತ್ತು, ನಿಜವಾಗ್ಲೂ ಎಂಗೇಜ್ಮೆಂಟ್ ಅಂದಾಗ ನಿಮ್ಮಿಂದ ಥ್ಯಾಂಕ್ಸ್ ಇಷ್ಟೆಲ್ಲ ಮಾಡಿದ್ದಕ್ಕೆ ಅಂತ ಕೂಡ ತಿಳಿಸ್ತಾರೆ. ತದನಂತರ ಮನೆಯಲ್ಲಿ ಇಲ್ಲಿ ನಿರ್ಮಲಾ ಪಾಟೀಲ ಹಾಗೆ ಸಾಕ್ಷಿ ಇಬ್ಬರು ಕೂಡ ಅರ್ಜುನ್ ಬೇರೆ ಹುಡುಗನ ಪ್ರೀತಿ ಮಾಡ್ತಿದ್ದ, ಅವನು ನಿಜವಾಗ್ಲೂ ಅವಳನ್ನೇ ಇಷ್ಟಪಡ್ತಿದ್ದಾನೆ ಈಗಲೂ ಕೂಡ ಅಂತ ಮಾತಾಡ್ಕೊತಿರ್ತಾರೆ. ಬಟ್ ಅದು ಸಾಧ್ಯನೇ ಇಲ್ಲ, ಖಂಡಿತ ವಂದನಾನೇ ನನ್ನ ಮನೆ ಸೊಸೆ ಅಂತ ನಿರ್ಮಲಾ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅತ್ತೆ ಬಂದಿದ್ದ, ನೀನು ಒಂದು ತಾಯಿಯಾಗಿ ಮಗನ ಮನಸ್ಸಿಗೆ ಬೆಲೆ ಕೊಡುವುದಿಲ್ಲ, ಅವನು ಎಲ್ಲರನ್ನ ಪ್ರೀತಿ ಮಾಡ್ತಾನೆ ಅಂದರೆ ಅವನ್ನ ಪ್ರೀತಿಸೋರೇ ಇಲ್ಲಿಲ್ಲ, ಅಪ್ಪನ ಅಷ್ಟು ಪ್ರೀತಿ ಮಾಡಿದ್ರು ಅವನು ಮಾತೆ ಆಡಿಸೋದಿಲ್ಲ, ನೀವು ನಿಮ್ಮ ಸ್ವಾರ್ಥಕ್ಕೆ ಅವನ ಬದುಕನ್ನು ಹಾಳು ಮಾಡ್ತಿದ್ದೀರಾ ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ಅಜ್ಜಿ. ತದನಂತರ ನೀನು ಏನೇ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಅರ್ಜುನ್ ಅವನ ಪ್ರೀತಿ ಮಾಡಿದ ಹುಡುಗಿನೇ ಮದುವೆ ಆಗ್ತಾನೆ ಅಂತ ಹೇಳಿ ಹೋಗ್ತಾರೆ. ಆತ ಕಡೆ ವಲ್ಲಭ ಮನೆಗೆ ಬಂದಿದ್ದಾನೆ. ವಲ್ಲಭ ಮನೆಗೆ ಬರ್ತಿದ್ದಾಗೆ ಭಾರ್ಗವಿ ಮನೆಯವರು ಎಲ್ಲರೂ ಖುಷಿ ಪಡ್ತಾರೆ. ಜೊತೆಗೆ ಇಲ್ಲಿ ಭಾರ್ಗವಿ ತಂದೆ ಕೂಡ ವಲ್ಲಭನ ಹತ್ರ ನನ್ನ ಮಗಳು ಯಾನು ಪ್ರೀತಿ ಮಾಡ್ತಿದ್ದಾಳೆ, ಆ ವಿಷಯನ ಮಾತಾಡು ಅಂತ ಕೂಡ ಹೇಳಿರ್ತಾರೆ. ಹಾಗಾಗಿ ವಲ್ಲಭ ಮನೆಯಲ್ಲಿ ದೋಸೆ ತಿಂದು ಹೊರಡಬೇಕಾದ್ರೆ ಪಾರ್ಕಲ್ಲಿ ಭಾರ್ಗವಿ ಹತ್ರ ನಿಮಗೆ ನಿಜವಾಗ್ಲೂ ಪ್ರೀತಿ ಆಗಿದೆ ಅಂತ ಗೊತ್ತು, ನಿಮ್ಮ ನಿಜವಾಗ್ಲೂ ಪ್ರೀತಿನ ಒಪ್ಕೊಳ್ಳೋಕೆ ಆಗ್ತಿಲ್ಲ, ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದೆ ಅಂದ್ರೆ ಇವತ್ತೆಲ್ಲ ನೀವು ನಿಮ್ಮ ಪ್ರೀತಿ ಹುಡುಗನ ಬಗ್ಗೆ ಯೋಚನೆ ಮಾಡಬೇಡಿ. ಯೋಚನೆ ಮಾಡಿ ಅವ್ರು ನಿಮ್ಮ ತಲೆಗೆ ಬರಲಿಲ್ಲ ಅಂದ್ರೆ ಖಂಡಿತ ನೀವು ಅವ್ರನ್ನ ಇಷ್ಟಪಡ್ತಿಲ್ಲ ಅಂತ. ಆದರೂ ಕೂಡ ನಿಮ್ಮ ತಲೆಗೆ ನಿಮ್ಮ ಪ್ರೀತಿಯ ಹುಡುಗ ಬಂದ್ರೆ ಖಂಡಿತವಾಗ್ಲೂ ನೀವು ಅವ್ರನ್ನ ಪ್ರೀತಿ ಮಾಡ್ತಿದ್ರಾ ಅಂತ ಅರ್ಥ ಅಂತ ಹೇಳ್ತಾರೆ. ಹಾಗಿದ್ರೆ ಇದು ಒಂದು ಟಾಸ್ಕ್ ಚೆನ್ನಾಗೇ ಇದೆ ಅಂತ ಭಾರ್ಗವಿ ಆ ಒಂದು ಟಾಸ್ಕನ್ನು ತಗೋತಿದ್ದಾರೆ. ಜೊತೆಗೆ ಈ ಕಡೆ ವಲ್ಲಭನ ಭೇಟಿ ಮಾಡುವುದಕ್ಕೆ ಅವರ ಅಮ್ಮನ ಕರ್ಕೊಂಡು ಮೇನಾ ಮನೆಗೆ ಬರ್ತಾರೆ. ಈ ಕಡೆ ಮಗನ ನೋಡಿ ಅಮ್ಮಂಗೆ ತುಂಬ ಖುಷಿ ಆಗುತ್ತೆ. ಮನೆಗೆ ಬಾ ಅಂದರೂ ಕೂಡ ಮನೆಗೆ ಬರೋದಿಲ್ಲ ವಲ್ಲಭ. ಹಾಗಾಗಿ ಇಲ್ಲಿ ಭಾರ್ಗವಿ ಹೋಗಿದ್ದೆ ವಲ್ಲಭಂಗೆ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಹಾಗಿದ್ರೆ ಎರಡೂ ಒಂದು ಸೀರಿಯಲ್ಗಳ ಸಮಾಗಮದ ಜೊತೆಗೆ ಮನೆ ಮಿಡಿಯೋ ಸಂಚಿಕೆಗಳು ಜೊತೆಗೆ ಒಂದು ಬಾಂಧವ್ಯ ಮೌಲ್ಯದ ವಿಷಯಗಳು ಕೂಡ ಸಾಕಷ್ಟಿದೆ ಅಂತಾನೆ ಹೇಳ್ಬೋದು. ಇದು ಎಲ್ಲಿದ್ರೆ ಜೊತೆಗೆ ಪಾಪ ಜಿ.ಪಿ ಗೊತ್ತಾಗ್ತಿಲ್ಲ ತನ್ನ ಮನೆಗೆ ಸುಸಿಯಾಗಿ ಬರ್ತಕ್ಕಂಥದ್ದು ಭಾರ್ಗವಿ ಎಲ್ಲಲ್ವಿನಿ ಅನ್ನೋದು. ಇಲ್ಲಿ ಭಾರ್ಗವಿ ಯಾರ ಮನೆ ಸುಸಿಯಾಗಿ ಹೋಗ್ತಾಳೋ ಖಂಡಿತ ಅವರು ದುರಾದೃಷ್ಟವಂತರು ಅಂತ ಹೇಳ್ತಿದ್ದಾರೆ. ಬಟ್ ಅದೇ ದುರಾದೃಷ್ಟವಂತ ತಾನೇ ಅನ್ನೋದು ಜಿ.ಪಿ ಪಾಟೀಲ್ಗೆ ಗೊತ್ತಿಲ್ಲ. ಇದು ಎಲ್ಲಿದ್ರೆ ನಡುವೆ ಭಾರ್ಗವಿಗೆ ತನ್ನ ಪ್ರೀತಿಯ ಅರಿವಾಗತ್ತ. ಅರ್ಜುನ್ ಪ್ರೀತಿಯನ್ನ ಒಪ್ಪಿ ಅರ್ಜುನನ್ನ ಮದುವೆಯಾಗಿ ಮನೆಯ ಜಿ.ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಟ್ಬಿಡ್ತಾಳ ಭಾರ್ಗವಿ. ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ